ಕರ್ನಾಟಕದಲ್ಲಿ ಎಷ್ಟು ಬಿಸಿಲಿತ್ತಪ್ಪ ಅಂದರೆ ಕೂತ್ರು ಬಿಸಿಲು, ನಿಂತರು ಬಿಸಿಲು, ಮಲಗಿದ್ರು ಬಿಸಿಲು. ಒಂದು 5 ನಿಮಿಷ ಮಲ್ಕೊಳ್ಳೋಣ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂದರೆ ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಬೆವರಿಂದನೇ ಸ್ನಾನ ಮಾಡಿದ್ದೀವಿ ಅನ್ನೋ ಥರ ಒಂದು ಫೀಲ್ ಕೊಡ್ತಿತ್ತು, ಅಷ್ಟು ಸೆಕೆ ಇತ್ತು. ಆದರೆ ಇವತ್ತು ಈ ಕ್ಷಣ ಬೆಂಗಳೂರಲ್ಲಿ ಮಳೆಯಾಗ್ತಿದೆ. ಅದು ಆಲಿಕಲ್ ಮಳೆ. ಗುಡುಗು ಮತ್ತು ಬಿರುಗಾಳಿಯೊಂದಿಗೆ ಮಿಂಚು ಸಹಿತ ಮಳೆಯಾಗ್ತಿದೆ. ಇದಂತೂ ಬೆಂಗಳೂರಲ್ಲಿ ಇರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕಂದರೆ ಈಗ ಜಾಸ್ತಿ ಬಿಸಿಲಿದಾಗ ಏನಾಗುತ್ತೆ ಅಂದರೆ ನಮಗೆ ಸರ್ವೈ ಆಗೋದಕ್ಕಾಗಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾಗಿರೋರಿಗೆ ಅವರಿಗೆಲ್ಲ ತೀರಾ ಕಷ್ಟ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಒಂದು ಸ್ವಲ್ಪ ಮಳೆ ಬಂದರೆ ಏನಾಗುತ್ತೆ, ಒಂದು ತಂಪು ವಾತಾವರಣ ಇರುತ್ತೆ. ಆಗ ಎಲ್ಲರಿಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಫೀಲ್ ಕೊಡ್ತಿರುತ್ತೆ. ಹೌದು, ನಾವಿವಾಗ ಸರ್ವೈವ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಬರುತ್ತೆ. ಬಟ್ ಅಷ್ಟು ಹೋದ ವರ್ಷಕ್ಕಿಂತಲೂ ಈ ವರ್ಷ ಬಿಸಿಲು ಜಾಸ್ತಿ ಇದೆ. ಇನ್ನು ಬೆಂಗಳೂರಲ್ಲಿ ಈ ಕಥೆ ಆದರೆ ಇನ್ನು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಕರಾವಳಿ ಆ ಸೈಡೆಲ್ಲ ಬಿಸಿಲೆಲ್ಲ ಜಾಸ್ತಿನೇ ಇರುತ್ತೆ. ಈಗ ಅಲ್ಲಿ ಹೇಗಪ್ಪ ಇರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಆದರೆ ಇವತ್ತು ಮಾತ್ರ ಬೆಂಗಳೂರಲ್ಲಿರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಬರ್ತಿದೆ, ಫೈನಲಿ ಬೆಂಗಳೂರಲ್ಲಿ ಮಳೆ ಬರ್ತಿದೆ. ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರು, ಮಳೆ ಯಾವಾಗಪ್ಪ ಬರುತ್ತೆ, ಮಳೆ ಬಂದರೆ ಒಂದು ಸ್ವಲ್ಪ ನಾವು ಕೂಡ ಆರೋಗ್ಯದಿಂದ ಇರ್ಬೋದು ಅಂತ. ಈಗ ನಾವು ಜಸ್ಟ್ ಒಂದು 100 ಮೀಟರ್ಸ್ ನಡ್ಕೊಂಡು ಹೋಗ್ತೀವಿ ಅಂದ್ರೇ ಯಪ್ಪ ಆಗ್ತಿಲ್ಲ, ಬಿಸಿಲು, ಸೆಕೆ ಆಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಆ್ಯಂಡ್ ಈ ಬೇಸಿಗೆಯಲ್ಲಿ ಏನಾಗಿದೆ ಅಂದರೆ ಮಡಿಕೆ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು, ಎ ಸಿಗೆ ತುಂಬ ಡಿಮ್ಯಾಂಡ್ ಇದೆ, ತುಂಬ ಸೇಲ್ ಆಗ್ತಿದೆ ಎ ಸಿ, ಮಡಿಕೆ ಇವೆಲ್ಲ. ಈಗ ಇಂಥ ಬಿಸಿಲಲ್ಲಿ ಈ ಥರ ಜೋರಾಗಿ ಮಳೆ ಆಗ್ತಿರೋದಂತೂ ನಿಜವಾಗ್ಲೂ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ, ಇರಿಟೇಷನ್ ಆಗೋದಕ್ಕೆ ಶುರುವಾಗುತ್ತೆ. ಅಂಥ ಬಿಸಿಲಲ್ಲಿ ಇಂಥ ಮಳೆ ಅಂದರೆ ನಿಜವಾಗ್ಲೂ ಇದು ಖುಷಿ ಕೊಡುವಂತಲೇ ವಿಚಾರ ಅಂತಲೇ ಹೇಳಬಹುದು. ಮಳೆ ಆಗ್ತಿದೆ, ನೀವು ನೋಡಬಹುದು ಹೊರಗಡೆ ಹೋಗಿ ಆಲಿಕಲ್ ಮಳೆ ಆಗ್ತಿದೆ. ತುಂಬ ಅಂದರೆ ತುಂಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಜನ ಇದನ್ನು. ಕೆಲವರು ವೀಡಿಯೋಸ್ ಎಲ್ಲ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇಂಥ ಇಳಿ ಸಂಜೆಯಲ್ಲಿ ಒಂದು ಈ ಥರ ಮಳೆ ಬರ್ತಿರೋದು ನಿಜವಾಗ್ಲೂ ಈಗಂತೂ ಕ್ಲೈಮೇಟ್ ಮಾತ್ರ ಫುಲ್ ಕೂಲ್ ಆಗಿಬಿಟ್ಟಿರುತ್ತೆ. ಈ ಮಳೆನ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ.